ದೇವೇಗೌಡರ ಸಾಹೇಬರ ಒಂದು ಪರ್ವ ನೋಡಿದ್ದು, ಕುಮಾರಣ್ಣನವರ ಪರ್ವ ನೋಡಿದ್ದು, ಇವತ್ತಿಂದ ನಿಖಿಲ್ ಅಣ್ಣವರ ಪರ್ವ ಈ ರಾಜ್ಯದಲ್ಲಿ ಶುರುವಾಗಿದೆ. ಮುಂದೆ ಜೆಡಿಎಸ್ ಏನು ಬಹಳಷ್ಟು ಜನ ಜೆಡಿಎಸ್ ಬಗ್ಗೆ ಟೀಕೆಗಳು ಮಾಡ್ತಾ ಇದ್ರು, ನಿಖಿಲ್ ಕುಮಾರಣ್ಣವ್ರ ಬಗ್ಗೆ ಟೀಕೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗ ಇಷ್ಟು ಸರಳತೆ ರಾಜಕಾರಣ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ತೋರಿಸಿ, ನಾವು ರಾಜಕಾರಣ ಬಿಡ್ಲಿಕ್ಕೆ ರೆಡಿ. ಯಾಕೆ ನಮಗೆ ಕುಮಾರಣ್ಣ ನಿಖಿಲ್ ಕುಮಾರಸ್ವಾಮಿ ಇಷ್ಟ ಅಂತ ಅಂದ್ರೆ ಅವರಲ್ಲಿರೋ ಸರಳತೆ. ನಾನು ಇನ್ನೂ ಒಂದು ಮಿಗಿಲಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣವರಲ್ಲಿ ಏನು ತಾಯ್ತನ ನೋಡ್ತಿದೋ ಅದಕ್ಕಿಂತ 10 ಪಟ್ಟು ತಾಯ್ತನ ನಿಖಿಲ್ ಕುಮಾರಣ್ಣವ್ರಿಗೆ. ಬಹಳಷ್ಟು ಜನ ಟೀಕೆ ಮಾಡ್ತಾರೆ ನಿಖಿಲ್ ಕುಮಾರಣ್ಣವ್ರಿಗೆ. ದಯಮಾಡಿ ಕೈ ಮುಗಿದು ಮನೆ ಮಾಡ್ಕೊಳ್ತೀನಿ, ಈ ಪಕ್ಷವನ್ನ ಉಳಿಸಿದೀರಾ. ಈ ಪಕ್ಷವನ್ನ ಇವತ್ತು ಕುಮಾರಣ್ಣನ ಆರೋಗ್ಯದ ನೋಡ್ತಾ ಇದ್ದೀವಿ, ಕಣ್ಣಲ್ಲಿ ನೀರು ಬರುತ್ತೆ. ಕುಮಾರಣ್ಣನ ಬಗ್ಗೆ ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಪಕ್ಷದಲ್ಲಿ ಅಧಿಕಾರವನ್ನ ಪಡೆದ್ರು, ಯಾರ್ಯಾರು ಈ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿಪಡಿಸಿಕೊಂಡ್ರು, ಬೇರೆ ಪಕ್ಷಕ್ಕೆ ಹೋದ್ರು, ಇವತ್ತು ಕುಮಾರಣ್ಣನ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆಗೆಲ್ಲ ಉತ್ತರಗಳು ನಿಖಿಲ್ ಕುಮಾರಣ್ಣವ್ರು 28 ಕೊಡ್ತಾರೆ. ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತಾಲೂಕಲ್ಲಿ ಬಹಳಷ್ಟು ಟೀಕೆ ಮಾಡ್ತಾರೆ. ಇನ್ನೇನ್ ಮುಗಿದೋಯ್ತು, ನಾವ್ ಸಪೋರ್ಟ್ ಇಲ್ದಲೆ ಇನ್ನೇನ್ ಜೆಡಿಎಸ್ ಗೆಲ್ಲಿಕ್ಕಾಗಲ್ಲ, ಬಹಳಷ್ಟು ಜನ ಟೀಕೆ ಮಾಡ್ತಾರೆ. ಯಾರ್ಯಾರು ಕುಮಾರಣ್ಣನ ಬಗ್ಗೆ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವರ್ಚಸ್ಸಲ್ಲಿದೆ,